ಅನ್ನ ಇನ್ನೂ ಸ್ವಲ್ಪ ಅರಳಬೇಕಿದ್ದು ಒಲೆ ಮೇಲೆ ಇರಲಿ. ಅತ್ತೆ ಬಂದ್ರೆ ಅನ್ನದ ಪಾತ್ರೆ ಇಳಿಸ್ತೀನಿ, ಆಮೇಲೆ ಬಂದು ಅವ್ರು ಮೀನು ಸಾರು ಒಗ್ಗರಣೆ ಕೊಡ್ತಾರೆ. ಕಟ್ಟಿಗೆ ಇನ್ನೊಂದು ತೊಗೊಂಡು ಬರ್ಬೇಕು, ಇಷ್ಟ ಆಗಲ್ಲ. ಮೀನು ಸಾರು ಚಪಾತಿ ಮಾಡೋಕೆ ಅದು ಬೇಕಾಗ್ತೈತೆ, ಆಮೇಲೆ ಹೋಗಿ ತೊಗೊಂಡು ಬರ್ತೀನಿ. ಎಲ್ಲ ಜೋಡಿಸಿಟ್ಟಿನಿ, ಮತ್ತಿನ್ನೇನಾದ್ರೂ ಹಾಕೋದು ಮರ್ತೀನಿ, ಏನು ಗೊತ್ತಾಗತ್ತಿಲ್ಲ. ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಚಕ್ಕೆ, ಲವಂಗ, ಈರುಳ್ಳಿ ಎಲ್ಲ ಹಾಕೀನಿ. ಮತ್ತೇನು ಮರ್ತೀನಿ? ಇಲ್ಲ, ಎಲ್ಲ ಜೋಡಿಸಿನ ಎಣ್ಣೆ ಒಳಗೆ ಹುರಿದಿಟ್ಟಿನಿ. ಕೊಬ್ಬರಿ ಒಂದು ತುರಿಯೋದಾದ್ರೆ ಅದ್ರಲ್ಲಿ ಹಾಕಿ ರುಬ್ಕೊಂಡು ಬರ್ತೀನಿ. ಅತ್ತೆ ಬಂದ್ರೆ ಜಲ್ದಿ ಒಗ್ಗರಣೆ ಕೊಟ್ಟರೆ ಅಡುಗೆ ಮನೆಯ ಕೆಲಸ ಆಗೋಗ್ಬಿಡ್ತೈತೆ. ಇಷ್ಟು ಕೊಬ್ಬರಿ ಹಾಕ್ತೈತೆ, ಏನು ಹಾಕೈತೆ? ಅತ್ತೆ ಭಾಳ ಕೊಬ್ಬರಿ ತುರಿಬೇಡ ಅಂತ ಹೇಳೈತೆ. ಒಂದು ಹೋಳು ತುರಿದೀನಿ. ಬರಲಿ ಅತ್ತೆ, ಉಳ್ದಿದ್ದು ಕೊಬ್ಬರಿ ಆಮೇಲೆ ತುರಿತೀನಿ, ಕೇಳವ್ರಿ. ಅತ್ತೆ ಯಾಕೆ ಇನ್ನೂ ಬಂದಿಲ್ಲ? ಮೀನು ತೊಳೆಯೋ ಆದೂ ಇಲ್ಲ ಪಾಪ. 2 kg ಮೀನಿದಾವೆ. ಹೊಟ್ಟೆ ಒಳಗಿಂದೆಲ್ಲ ತೆಗೆದು ಕೊಯ್ದು ಮಾಡ್ಬೇಕಂದ್ರೆ ಲೇಟ್ ಆಕೈತೆ. ನಾನು ಹೋಗಿ ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಜೋಡಿಸ್ಕೊಳ್ಳೋದಾಯ್ತು. ನೋಡೋಣ ಇದ್ದಾರೆ, ಕೊಬ್ಬರಿ ತುರಿದಿಟ್ಟು ಹೋಗಿ ಬರ್ತೀನಿ. ಅದು ಮೀನು ತೊಳೆಯೋ ಹಿಂಗೆಂಗೋ ಗಡ ಗಡ ತೊಳ್ಕೊಂಡು ಬನ್ನಿ. ಆ ಕಡೆ ಏನು ಸೊಳೆಯವ ಹಿತ್ತಲ ಕಡೆಗೆ ಎಲ್ಲಾರ ಕಡ್ದಿಟ್ಟು ನೋಡು. ಗಂಗಾ ಒಂಚೂರು ಅರ್ಗಾಗ ಹೋಗ್ತೀನಿ ಆ ಕಡೆ. ಬರ್ರಿ ಅತ್ತೆ. ಅತ್ತೆ ಸಾಕೇನು ನೋಡ್ರಿ ಇಷ್ಟು ಕೊಬ್ಬರಿ. ಎಷ್ಟು ಹೋಳು ತುರಿದಿದೆ? 1 ಹೋಳು ತುರಿದಿದ್ದೀನಿ ರೀ, ಇದೊಂದು ಅರ್ಧ ಹೋಳು ತುರಿದೀನಿ. ಸಾಕು ಬಿಡವ, ಅಷ್ಟು ಮಸ್ತ್ ಆಗ್ತೈತೆ. ಇದೇನು ಅನ್ನ ಕೆಟ್ಟಿದ್ದೆ? ಅನ್ನ ಕೆಟ್ಟಿದ್ನಿ ರೀ, ಅನ್ನ ಆಗೈತೆ. ಇನ್ನೊಂದು ಸ್ವಲ್ಪ ಅರಳ್ಬೇಕಂತ ಹಂಗೆ ಒಲೆ ಮೇಲೆ ಬಿಟ್ಟಿನಿ ರೀ. ಇಳಿಸ್ಲಿ ರೀ? ಆದ್ರೆ ಇಳಿಸ್ಬಿಡು, ಸಾರು ಒಗ್ಗರಣೆ ಕೊಡೋಣ. ದೊಡ್ಡ ಪಾತ್ರೆ ಯಾವುದಾದ್ರೆ ಸಾರು ಒಗ್ಗರಣೆ ಕೊಡೋಕೆ. ಏನು ಮಡಿಕೆಲ್ಲ ಒಗ್ಗರಣೆ ಕೊಡೋಣ, ದೊಡ್ಡ ಮಡಿಕೆ ಐತೆ ನೋಡಿ, ಅದ್ರಾಗ ಮಾಡಿಬಿಟ್ರೆ ಆಗ್ಬಿಡ್ತೈತೆ, ರುಚಿನೂ ಬರ್ತೈತೆ ಸಾರು. ಆಯ್ತು ತಗೊಳ್ರಿ ಅತ್ತೆ, ಹಂಗೆ ಮಾಡೋಣ. ಎಲ್ಲ ಐತ್ರಿ ಮಡಿಕೆ? ಮಡಿಕೆ ಅದು ಇಲ್ಲ, ಕೆಳಗೆ ಇದ್ದಂಗೆ ಐತದೆ. ಅವತ್ತು ಮನೆ ತೊಳಿಬೇಕಾದ್ರೆ ಅಟ್ಟದ ಮೇಲೆ ಇಟ್ಟಿಲ್ಲ ಅದಕ್ಕೆ. ಮತ್ತು ಆಗಲೆಲ್ಲ ಮೇಲೆ ಕೆಳಗೆ ಮಾಡಿದ್ರೆ ಒಡೆದ ಹೋಗ್ಬಿಡ್ತೈತೆ, ಏನಾದರೂ ಮಾಡಕ್ಕೆ ಬೇಕಾಕೈತೆ ಅಂತ ಇಲ್ಲ ಕೆಳಗೆ ಇಟ್ಟಿದ್ದು ನೆನಪೈತೆ ನನಗೆ. ಎಲ್ಲಿಟ್ಟಿನಿ? ಜರ್ಮನಿ ಪಾತ್ರೆ ಕೆಳಗೆ ಐತೆ ನೋಡಿ, ಹಂಗೆ ಮೆಲ್ಲ ಕೆತ್ಕೋ ಅದನ್ನು. ತೊಳ್ಕೊಂಡು ಬರ್ತೇನೆ ನೋಡಿ, ತೊಳ್ಕೊಂಡು ಬಾ, ಅದ್ರಾಗ ಒಗ್ಗರಣೆ ಕೊಡೋಣ, ಸಾರು ರುಚಿ ಬರ್ತೈತೆ. ಮತ್ತು ಎಲ್ಲಿ ಮಾಡೋದಾಗತ್ತಿಲ್ಲ, ಏನಿಲ್ಲ. ಹುಂಚೆ ನೆನೆ ಇಟ್ಟಿದ್ದಿ, ಇನ್ನೂ ಸ್ವಲ್ಪ ನೆನೆ ಹಾಕಂದಿನಲ್ಲ. ನೆನೆ ಇಟ್ಟಿದ್ದೀನಿ ರೀ ಅತ್ತೆ. ಆಯ್ತು ತಗೊಳವ, ಸಾರು ಒಗ್ಗರಣೆ ಕೊಡ್ತೀನಿ. ನಾನು ಮಡಿಕೆ ಒಂದು ಸ್ವಲ್ಪ ತೊಳೆದು ಕೊಡ್ತೇನೆ ನೋಡಿ, ನನಗೆ ಜಲ್ದಿ ಒಗ್ಗರಣೆ ಕೊಟ್ಟು ಮಸಾಲೆ ರುಬ್ಕೊಂಡು ಬರ್ತೀನಿ. ನೀವು ಸಾರು ಒಗ್ಗರಣೆ ಕೊಡ್ರಿ ಅತ್ತೆ, ನಾನು ಹೋಗಿ ರುಬ್ಕೊಂಡು ಬರ್ತೀನಿ ರೀ. ಬೇಡವ, ಹೋಗಿ ರುಬ್ಕೊಂಡು ಬರ್ತೀನಿ ನಾನು. ನೀನು ಚಪಾತಿ ಇಟ್ಟು ಕಲಸಿಡ್ತೇನೆ ನೋಡಿ, ಮೊದಲು ಕರೆಂಟಿಂದ ಗ್ಯಾರಂಟಿ ಇರೋಲ್ಲ. ಇದು ಮಳೆ ಮಾಡೋ ಜಗ್ಗಿ ಆಗೈತೆ ಹೊರಗೆ. ಒಂದು ಸ್ವಲ್ಪ ಹುಡುಕ್ತಂದ್ರೆ ಸಾಕು, ಕರೆಂಟ ತೆಗೆದು ಬಿಡ್ತಾನೆ ನಾನು. ಮತ್ತು ಚಿಮ್ನಿ ದೀಪ ಹಾಕ್ಕೊಂಡು ಕತ್ಲಾಗ ಅಡುಗೆ ಮಾಡೋದಂದ್ರೆ ಟೈಮ್ ಆಗಿಬಿಡ್ತೈತೆ. ಅದಕ್ಕೆ ಒಂದೊಂದು ಒಬ್ಬೊಬ್ರು ಜಲ್ದಿ ಮಾಡಿದರೆ ಹೋಗಿ ಕೂತ್ಕೊಂಡ್ಬಿಡೋಣ, ಆಮೇಲೆ ಬಂದು ಊಟ ಮಾಡಿದ್ರೆ ಆಕೈತಿ. ನಾನು ರುಬ್ಕೊಂಡು ಬರ್ತೀನಿ, ನೀನು ಚಪಾತಿ ಇಟ್ಟು ಕಲ್ಸು. ಚಪಾತಿ ಇಟ್ರಿ ಆವಾಗಲೇ ಕಲಸಿಟ್ಟಿದ್ದೀನಿ ರೀ. ಹೌದೇನು? ಅಯ್ಯವ, ಅದೇ ಯಾವಾಗ ಮಾಡಿದೆವ ನೀನು? ಇನ್ನು ನಾನು ಲೇಟ್ ಮಾಡಿದ್ನಿ ಮೀನು ತೊಳ್ಕೊಂಡು ಬರೋಕೆ. ಅದೆಷ್ಟೊತ್ರಿ ಜೋಡಿಸ್ಕೊಳ್ಳೋದು? ಮಸಾಲೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಹುರಿದಿಟ್ಕೊಂಡಿರಿ ಮೊದಲು. ಅನ್ನಕ್ಕಿಟ್ಟು ಚಪಾತಿ ಇಟ್ಟು ಕಲಿಸಿದ್ನಿ ರೀ. ನೀವು ಲೇಟ್ ಆಯ್ತಂದ್ರೆ 2 kg ಮೀನು ಮತ್ತು ಅವೆಲ್ಲ ಕ್ಲೀನ್ ಮಾಡ್ಬೇಕಲ್ರಿ, ಅದಕ್ಕೆ ಲೇಟ್ ಆಗೈತೆ. ನಾವ 2 kg ಮೀನು ತೊಳೆಯೋದನ್ನು ಕಷ್ಟ ಅಲ್ಲ ನನಗೆ, ತೊಳಿತೀನಿ. ಆದರೆ ಸಂಜೆ ಮುಂದೆ ಹಿತ್ತಲ ಕಡೆ ಕುಂತು ತೊಳೆಯೋದೈತೆ ನೋಡಿ. ಸೊಳ್ಳೆ ಕಡಿಸ್ಕೊಂಡು ಉಷಾ ಪಶ ಅನ್ಕೊಂಡು ಹಿಂಗೆಂಗೋ ತೊಳ್ಕೊಂಡು ಬಂದವ. ರಾಗಿ ಹಿಟ್ಟೆಲ್ಲ ಐತದೆ, ಇನ್ನೊಂದ್ಸತಿ ತೊಳೆದು ಒಗ್ಗರಣೆ ಕೊಡ್ತೀನಿ ನಾನು. ನೀನು ಹೋಗಿ ರುಬ್ಕೊಂಡು ಬರ್ತೀನಿ. ಹಂಗಾದ್ರೆ ರುಬ್ಕೊಂಡು ಬಾ ಜಲ್ದಿ. ಒಂದು ಸ್ವಲ್ಪ ಸಾರಿಗೆ ಇಟ್ಟು ಸಾರು ಕುದ್ದಾದ್ಮೇಲೆ ಫ್ರೈಗೆ ಇವಾಗಲೇ ಉಪ್ಪು ಖಾರ ಹಾಕಿಟ್ಬಿಡೋಣ. ಉಪ್ಪು ಖಾರ ಹಾಕಿಟ್ಟು ಸಾರಾದ್ರೆ ಜಲ್ದಿ ಫ್ರೈ ಮಾಡಿ ಲಾಸ್ಟಿಗೆ ಚಪಾತಿ ಮಾಡೋಣ. ಇಲ್ಲಾಂದ್ರೆ ಚಪಾತಿ ಮಾಡಿ ಫ್ರೈ ಮಾಡೋಣ ಅಂದ್ರೆ ಫ್ರೈ ಮಾಡೋಣ. ಬಿಸಿ ಬಿಸಿ ಹಂಗೆ ತಿಂದ್ರೆ ಹಾಕೈತೆ. ಚಪಾತಿ ಮಾಡಿನ ಲಾಸ್ಟಿಗೆ ಮೀನು ಫ್ರೈ ಮಾಡೋಣ ತಗೊಳ್ರಿ ಅತ್ತೆ. ಬಿಸಿ ಬಿಸಿ ಮೀನು ಫ್ರೈ ತಿನ್ನಕ್ಕೆ ರುಚಿ ಇರ್ತಾವೆ. ಅತ್ತೆ ಫ್ರೈ ಮಾಡಕ್ಕೆ ಹಿಂಗೆ ಕಟ್ ಮಾಡಿರಿ ಮೀನು? ಎಲ್ಲ ಮೀನು ಹಿಂಗೆ ಕಟ್ ಮಾಡಿಲ್ಲ, ತಲೆ 2 ಬರೋ ಹಂಗೆ ಉದ್ದಕ್ಕೆ ಹಂಗೆ ಬಿಟ್ಟೀನಿ. 2 ಬರ್ತಾವೆ, ಮಧ್ಯೆ ಮಧ್ಯೆ ಹಂಗೆ ಫ್ರೈ ಮಾಡಕ್ಕೆ ಕಟ್ ಮಾಡ್ತಾರೆ ನೋಡು. ಹಂಗೆ ಕಟ್ ಮಾಡೀನಿ. ಕೆಳಗಿದ ಇವು ಮೇಲಿನ ಅಷ್ಟು ಎಲ್ಲ ತೊಳೆದು ಒಗ್ಗರಣೆ ಕೊಡ್ತೀನಿ. ಅವು ಸ್ವಲ್ಪ ಉಪ್ಪು ಖಾರ ಹಾಕಿಡ್ಬೇಕು. ಉಪ್ಪು ಖಾರ ನೆಂದ್ರನ ಮತ್ತು ರುಚಿ ಬರ್ತಾವೆ. ಇವನು ಸ್ವಲ್ಪ ಉಪ್ಪು ಖಾರ ಇಟ್ಟು ಆಮೇಲೆ ಒಗ್ಗರಣೆ ಕೊಟ್ಟಿದ್ರೆ ಆಗೋದು. ಏನು ಮಾಡೋಣ? ಬ್ಯಾಡ ತಗೊಳವ, ಅವೇನು ಸಾರೊಳಗಿಂದ ಇವು ಮಸಾಲೆ ಎಲ್ಲ ಹಾಕ್ತೀವಿ, ರುಚಿ ಬರ್ತೈತೆ. ಆಯ್ತು ತಗೋ, ಸ್ವಲ್ಪ ತೊಳ್ಕೊಂಡು ಬರ್ತೀನಿ ನಾನಿದೆ. ನೀನು ಅದು ರುಬ್ಕೊಂಡು ಬಾ, ಒಗ್ಗರಣೆ ಕೊಡೋಣ. ಆಯ್ತು ರೀ ಅತ್ತೆ. ಕುದಿಲಿ ಸಾರು, ಆಮೇಲೆ ಮಸಾಲೆ ಅದು ಹಾಕಿ ಒಂದು ಕುದಿ ಕುದಿಸಿ ಇಳಿಸ್ತೀನಿ. ಗಂಗಾದ ಮಸಾಲ ರುಬ್ಬೋದು ಆಯ್ತಾ? ಇಲ್ಲ ಇನ್ನು. ಬರಲಿ ಆರಾಮ್ಲಿಂದ ರುಬ್ಕೊಂಡು ಬರಲಿ, ಏನು ಅರ್ಜೆಂಟ್ ಇಲ್ಲ. ಮೀನು ಸಾರು ಮೊದಲು ಮಸಾಲೆ ಒಗ್ಗರಣೆ ಕೊಟ್ಟು ಕುದಿಸಿ ಮೇಲಿಂದ ಮೀನು ಹಾಕ್ತಾರೆ ಒಬ್ಬೊಬ್ರು. ಹಾಗೂ ಮಾಡ್ತಾರೆ, ಹೇಗೂ ಮಾಡ್ತಾರೆ. ಮೀನು ಸಾರು ಹೇಗೆ ಮಾಡಿದ್ರು ರುಚಿ ಬರ್ತೈತೆ. ಏನು ಭಾಳ ಹೊತ್ತು ಕುದಿಸ್ಬಾರ್ದು, ಮೀನು ಹೊಡೆದೋಗ್ತಾವಂತ ಹಂಗೆ ಮಾಡ್ತಾರೆ. ಎಲ್ಲ ರೆಡಿ ಮಾಡಾಗೈತಿದ್ದು. ಉಪ್ಪು ಖಾರ ಎಲ್ಲ ಹಾಕಿಟ್ಟಿನಿ ಫ್ರೈ ಮಾಡೋದು. ಇನ್ನೇನು ಸಾರಾದರೆ ನೋಡೋಣ, ಚಪಾತಿ ಮಾಡೋಣ ಅಂದರೆ ಚಪಾತಿ ಮಾಡೋದು, ಇಲ್ಲ ಫ್ರೈ ಮಾಡಿಬಿಡೋದು. ನಾನು ಜಲ್ದಿ ಮಾಡಿಟ್ಟು ಹೊರಗೆ ಹೋಗಿ ಕುತ್ಕೊಳ್ಳೋದವ. ಎಲೆ ಅಡಿಕೆ ಹಾಕೋತೀನಿ ನಾನು ಮೊದಲು. ಯಾವಾಗಿಂದ ಎಲೆ ಅಡಿಕೆ ಹಾಕ್ಕೊಂಡಿಲ್ಲ ನಾನು. ತಲೆ ಎಲ್ಲ ನೋವಾತೈತೆ.
ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಭರ್ಜರಿ ಮೀನು ಊಟ ಐತ್ರಿ ಅಪ್ಪ. ಎಲ್ಲರೂ ಬಂದುಬಿಡ್ರಿ. ನಾನ್ ವೆಜ್ ತಿನ್ನೋರು ಅಷ್ಟೇ ಬನ್ನಿರಿ, ವೆಜ್ ತಿನ್ನೋರಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ನಾವು. ಈಗ ಮೀನು ಫ್ರೈ ಅದು ಮಾಡೋಕ್ಕೆಲ್ಲ ಉಪ್ಪು ಖಾರ ಹಚ್ಚಿಟ್ಟಿನಿ ರೀ. ಗಂಗಾ ರುಬ್ಕೊಂಡು ಬಂದರೆ ಇದು ಸಾರು ಒಂದು ಜಲ್ದಿ ಆಗ್ಬಿಡ್ತೈತೆ. ಆಮೇಲೆ ಚಪಾತಿ ಮಾಡಿ ಫ್ರೈ ಮಾಡ್ತೀವಿ. ಏನಂತಂದ್ರೆ ಇವತ್ತು ವಿಡಿಯೋ ಮಾಡೋದು ಭಾಳ ಕಷ್ಟ ಆಗತೈತ್ರಿ ನನಗೆ. ಹಿಂದ್ಗಡೆ ಮನೆ ಕಟ್ಟಾತಾರಲ್ರಿ ಅವರು ಕೆಲಸದವರು, ಕೂಗಾಡೋದು ಮಾತಾಡೋದೆಲ್ಲ ಮಾಡತ್ತಾರ್ರಿ. ಅವ್ರು ಮಾತಾಡೋದು ನಿಲ್ಸಿದ್ರೆ ಅಷ್ಟೇ ನಾನು ಇದು ಎಡಿಟಿಂಗ್ ವಾಯ್ಸ್ ಇದು ಕೊಡತ್ತೀನಿ ರೀ. ಅದಕ್ಕೆ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗತೈತ್ರಿ. ಏನು ಇವತ್ತಿದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ರೀ. ಅರ್ಧ ಆದರೆ ಆಗಲಿ ವಿಡಿಯೋ ಎಡಿಟ್ ಮಾಡೋಣಂತ ಸ್ವಲ್ಪ ಮಾಡ್ಕೊಳತ್ತೀನಿ. ಇದರಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಬರೀ ವಿಡಿಯೋನ ಮುಂದುವರ್ಸೋಣ. ಇನ್ನೊಂದು ವಿಷಯ ಹೇಳಬೇಕಿತ್ತು ಫ್ರೆಂಡ್ಸ್ ನಿಮ್ಗೆ. ಏನಂತಂದ್ರೆ ರಾಜು ಅವ್ರು ಯಾಕೆ ಯುದ್ಧಕ್ಕೆ ಹೋಗಿಲ್ಲ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಿದ್ದೀರಿ. ಇದೊಂದು ಕಾರ್ಟೂನ್ ವಿಡಿಯೋ ರೀ ಅಪ್ಪ. ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ರಾಜು ಅವ್ರ ತಂಗಿ ಸ್ವಾತಿ ಬರಬೇಕು, ಮತ್ತು ಗಂಗಾ ಅವ್ರ ಅಪ್ಪಾಜಿ ಅದು ಬಂದು ಹೋಗ್ತಾರೆ. ನಾನು ಜಾತ್ರೆಗೆ ಹೋಗಿದ್ದೆ ರೀ 11 ದಿನಗಟ್ಟಲೆ. ನಾನು ವಿಡಿಯೋಸ್ ಹಾಕಿರಲಿಲ್ಲ. ಇವು ಹಿಂದೆ ಇರೋ ವಿಡಿಯೋಸ್ ಅಂತ ಅಂದ್ಕೊಳ್ರಿ. ಇವಾಗ ಮುಂದೆ ಬರೋ ದಿನಗಳಲ್ಲಿ ಅವರು ಮತ್ತು ಡ್ಯೂಟಿಗೆ ಜಾಯಿನ್ ಆಗ್ತಾರೆ ರೀ. ಅಂದರೆ ಎಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡತ್ತೀರಿ ಅಂತ ಇದರಲ್ಲಿ ನಿಮ್ಮ ಪ್ರೀತಿ ಗೊತ್ತಾಗತ್ತೈತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದು ಯುದ್ಧ ಅದೆಲ್ಲ ಮಾಡೋದು ವಿಡಿಯೋಸ್ಗಳೆಲ್ಲ ಕಾರ್ಟೂನಿಂದ ಮಾಡೋಕ್ಕಾಗಲ್ಲ ಅನ್ನಿಸ್ತೈತ್ರಿ. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಎಡಿಟಿಂಗ್ ಮಾಡತ್ತೀನಿ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ಎಲ್ಲರಿಗೆ ಆದರೂ ಹಾಕ್ಕೊಂಡು ಬರ್ಬೇಕು. ನಾನು ಹೊರಗೆ ಹೋಗಿ ಭಾಳ ಹೊತ್ತಿನ ತಿಂದಿಲ್ಲ, ಹೋಗಿ ಬರ್ತೀನಿ. ಗಂಗಾದ್ರ ರುಬ್ಬೋದು ಆಯ್ತಾ ಇಲ್ಲ ನೋಡಿ ಹಂಗೆ ಹೊರಗೆ ಹೋಗಿ ಎಲ್ಲರಿಗೆ ಹಾಕ್ಕೊಂಡು ಬರ್ತೀನಿ. ಕರೆಂಟ್ ಇದೆ, ಅವಾಗಿಂದ ಹೋಗೋದು ಬರೋದು ಮಾಡತೈತೆ. ಏನು ಗಾಳಿ ಬಿಸಾತೈತೆ ಅಂತ ಪಕ್ ಪಕ್ ಅನ್ನತೈತೆ. ಏನೋ ಜಲ್ದಿ ಅಡುಗೆ ಮಾಡ್ಕೊಂಡ್ಬಿಡ್ಬೇಕವ. ಮತ್ತು ಇಲ್ಲಿ ಕರೆಂಟ್ ಹೋದ್ರೆ ಚಿಮ್ನಿ ಎಣ್ಣೆ ದೀಪಕ್ಕೆ ಏನೇನು ಕನ್ಸಲ್ಲ. ಇಲ್ಲಿ ಕತ್ಲಾಗ ಮೊದ್ಲು ಕಣ್ಣು ಅಷ್ಟೇ ಇದ್ದಿದ್ದಾನು. ನಾವು ಚಸ್ಮಾ ಹಾಕೊಳ್ದೆ ಏನೇನು ಕನ್ಸಲ್ಲ. ಹೊರಗೆ ಹೋಗಿ ಎಲ್ಲ ಅಡಿಕೆ ಹಾಕೊಂಡ್ಬರ್ತೀನಿ ತಡಿಯವ. ಉಪ್ಪು ಖಾರ ಎಲ್ಲ ಡಬ್ಬಿ ಒಳಗೆ ಹಾಕಿಟ್ಟಿದ್ದಾಯ್ತು. ಸಾರು ಮೇಲೆ ಒಂದು ತಟ್ಟೆ ಮುಚ್ತೀನಿ. ಸಾರು ಮೇಲೆ ಮುಚ್ಚೋದು ಬೇಡ ಅನ್ನಿಸ್ತೈತೆ. ಮತ್ತು ಹೊರಗಿನ ಬರೋ ಅಷ್ಟರಲ್ಲಿ ಉಕ್ಕಿಕ್ಕಿದ್ರೆ ಬೇಡ. ಬೆಕ್ಕಿಗೆ ಬಂದರೆ ಏನು ಮಾಡೋದವ. ಮತ್ತು ಎಲ್ಲ ಫ್ರೈ ಮಾಡಕ್ಕೆ ಇಟ್ಟಿರೋ ಗುಳುಮ್ ಅಂದ್ರೆ ಗಂಗಾ ಬಂದ್ರೂ ಹೋಗ್ಲಾ, ಏನು ಮಾಡಲಿ. ಗಂಗಾ ನೋಡೋಣ ಅವಳದಾದ್ರೆ ಅವಳು ಈ ಕಡೆ ಕಳಿಸಿ ಆಮೇಲೆ ಹೋಗ್ತೀನಿ. ನಾನು ಹೊರಗೆ ಹೋಗಿ ಗಂಗಾ ಕಳ್ಸೋ ಮಟ್ಟ ನೋಡ್ತೀರಿ ಇಲ್ಲಿ ನೋಡ್ರಿ. ಎಲ್ಲ ಒಲೆ ಮೇಲಿಂದೇನು ಬೇಡ, ಬಿಸಿ ಐತದ, ಅದ್ರಾಗೇನು ಬಾಯಿ ಹಾಕಲ್ಲ. ಟ್ಯಾಂಕಿ ಮೇಲೆ ಫ್ರೈ ಮಾಡಕ್ಕೆ ಇಟ್ಟಿನಿ ನೋಡ್ರಿ. ಅದಕ್ಕಿದು ಬಂದು ಮತ್ತೆ ಕಚ್ಕೊಂಡು ಹೋಗಿತ್ತಂತ ಹೇಳತ್ತೀನಿ ರೀ. ಆಯ್ತು ಫ್ರೆಂಡ್ಸ್, ನಾನು ಹೋಗಿ ಗಂಗಾ ಕಳಿಸ್ತೀನಿ. ಒಂದು ಸ್ವಲ್ಪ ನೋಡ್ರಿ. ಹೋಗತ್ತೀನಿ ನಾನು. ಯಾವ ಕಡೆ ಏನಾದ್ರೂ ಬೆಗ್ಗಿಗೆ ಬಂದಿತ್ತು ಹುಷಾ ಅನ್ರಿ ಸಾಕು. ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಹುಷಪ್ಪ, ಒಳಗೆ ಏನು ಸೆಕೆ ಆಗತೈತೆ. ಹೊರಗೆ ಒಂದು ಸ್ವಲ್ಪ ಗಾಳಿನಾದ್ರೂ ಬರ್ತೈತೆ. ರಾಜು ಇಲ್ಲ ಕುಂತಾನೆ. ರಾಜು, ಹಾ ಅಮ್ಮ. ಯಾಕಪ್ಪ ಹೊರಗೆ ಒಬ್ಬನ ಕುಂತಿಯಲ್ಲ? ಕರೆಂಟ್ ಹೋಗಿತ್ತಲ್ಲ, ಭಾಳ ಸೆಕೆ ಆಗತ್ತಿತ್ತು ಒಳಗ. ಅದಕ್ಕೆ ಗಾಳಿಗೆ ಬಂದು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಿದ್ನಿ. ಅಡ್ಗೆ ಆಯ್ತೇನಮ್ಮ? ಹೌದೇನು, ಈಗ ಬಂದೈತೆ ನೋಡಂಗದ್ರ ಕರೆಂಟ್. ಯಾಕೋ ಇದು ಹೋಗೋದು ಬರೋದು ಮಾಡತೈತೆ. ಇನ್ನೂ ಇಲ್ಲಪ್ಪ, ಇಷ್ಟೊತ್ತಿಗೆ ಎಲ್ಲಕ್ಕೆ ತಡಗೆ ಈಗ ಮಸಾಲ ರುಬ್ಬತ್ತಾಳಂಗ. ಈಗ ಮಸಾಲ ರುಬ್ಬತ್ತಾಳ? ನನಗೆ ನೋಡಿದ್ರೆ ಹೊಟ್ಟೆ ಹಸ್ತೈತಲ್ಲಮ್ಮ. ಇವತ್ತು ಊಟ ಲೇಟ್ ಆಕೈತೆ ಹಂಗದ್ರ. ಹೊಟ್ಟೆ ಹಸ್ತೈತೇನಪ್ಪಯ್ಯ? ಆ ತಗೋ ಜಲ್ದಿ ಮಾಡ್ತಿ. ಮಸಾಲ ರುಬ್ಕೊಂಡು ಬಂದ್ರೆ ಒಂದೆರಡು ಕುದಿಸಿ ಇಳಿಸಿ ಜಲ್ದಿ ಒಂದೆರಡು ಚಪಾತಿ ಮಾಡಕ್ಕೆ ಹೇಳ್ತೀನಿ ಗಂಗಾಗ. ನಿನಗೊಂದೆರಡು ಫ್ರೈ ಮಾಡಕ್ಕೆ ಹೇಳಿ ಆಮೇಲೆ ಬೇಕಿದ್ರೆ ನಾವು 8 ಗಂಟೆ 9 ಗಂಟೆಗೆ ಊಟ ಮಾಡ್ತೀವಿ. ನೀನು ಊಟ ಮಾಡಿಬಿಡು. ಇರ್ಲಿ ಬಿಡಮ್ಮ, ಆರಾಮಾಗಿ ಅಡುಗೆ ಮಾಡ್ರಿ. ನೀವು ಎಲ್ಲರೂ ಒಂದೇ ಸಲ ಕೂತ್ಕೊಂಡು ಊಟ ಮಾಡೋಣಂತ. ನನಗೊಂದೆರಡು ಫ್ರೈ ಅಷ್ಟ ಮಾಡಿಕೊಡ್ರಿ ಈಗ ತಿನ್ನಕ್ಕೆ. ಫ್ರೈ ಅಷ್ಟ ತಿಂತಿ? ಹ್ಞೂ ಅಮ್ಮ, ಈಗ ಹೊಟ್ಟೆ ಹಸ್ತೈತಲ್ಲ, ಫ್ರೈ ಅಷ್ಟ ತಿಂತೀನಿ. ಆಮೇಲೆ ನಿಮ್ಮ ಜೊತೆ ಊಟ ಮಾಡ್ತೀನಿ. ಆಯ್ತಿರಪ್ಪ, ಮಾಡ್ಕೊಡಕ್ಕೆ ಹೇಳ್ತೀನಿ. ಗಂಗಾ ಗಂಗಾ, ಹಾ ಬಂದಿರಿ ಅತ್ತೆ. ಆಯ್ತು ಬಾರವ. ಮಸಾಲ ರುಬ್ಬೋದು ಆಗೈತೆ. ಹೌದು, ಎಲ್ಲ ತಟ್ಟೆ ಒಳಗೆ ಹಾಕಾತಿದ್ಲು. ಬರ್ತಾಳಿರು. ಹೇಳ್ರಿ ಅತ್ತೆ. ಆಯ್ತಾ ಮಸಾಲ ರುಬ್ಬೋದು? ಆಯ್ತ್ರಿ ಅತ್ತೆ. ಅಡುಗೆ ಮನೆಗೆ ಇಟ್ಟು ಬಂದಿನ್ರಿ. ಸಾರೊಳಗೆ ಹಾಕ್ಲಿರಿ ಅದು ಮಸಾಲ? ಹಾಕೋಗಿ ಮಸಾಲ ಹಾಕಿ ಒಂದೆರಡು ಕುದಿಸಿ ಇಳಿಸ್ಬಿಡಿ. ಸಾರು ಇಳಿಸಿ ಚಪಾತಿ ಮಾಡಬೇಡ. ರಾಜುಗೂ ಒಂದೆರಡು ಮೀನು ಫ್ರೈ ಬೇಕಂತ. ಮೀನು ಫ್ರೈ ಮಾಡಿಕೊಟ್ಟು ಆಮೇಲೆ ಚಪಾತಿ ಲಟ್ಸಿ ನಾನು ಬಂದು ಬೇಯಿಸ್ತೀನಿ ಬೇಕಿದ್ರೆ. ಬೆಳಗ್ಗೆಂದು ಎಲೆ ಅಡಿಕೆ ಹಾಕೊಂಡಿಲ್ಲವ, ತಲೆನೋ ಸತೈತೆ. ಒಂದು ಸ್ವಲ್ಪ ಎಲೆ ಅಡಿಕೆ ಹಾಕೊಂಡು ಬರ್ತೀನಿ ನಾನು. ಬರ್ತೀನಿ. ಇವ್ರಿಗೆ ಮೀನು ಫ್ರೈ ಮಾಡಿಕೊಟ್ಟು ನಾನು ಚಪಾತಿ ಮಾಡ್ತೀನಿ ತಗೊಳ್ರಿ. ಎಷ್ಟಿದಾವು, ಸೆಕೆಯಾಗಿ ಯಾಕೆ ಬರ್ತೀರಿ ಅಲ್ಲಿ? ಮಾಡ್ತೀನಿ ತಗೊಳ್ರಿ. ಇಬ್ರು ಒಂದು ಸ್ವಲ್ಪ ಕೈ ಹಾಕಿ ಅಡುಗೆ ಮಾಡಿದ್ರೆ ಜಲ್ದಿ ಆಗ್ತದಂತ ನಾನವ. ತಗೋ ಮಾಡುವಂಗಾದ್ರೆ ಆಮೇಲೆ ಬಂದು ಫ್ರೈ ಮಾಡ್ತೀನಿ ನಾನು. ಇವತ್ತು 7 ಗಂಟೆಗೆ ಅಂದ್ರೆ ಊಟ ಮಾಡಿಬಿಡೋಣ್ರಿ ಎಲ್ಲರೂ. ಆಯ್ತು ತಗೊಳ್ರಿ ಅತ್ತೆ.
ರೀ ತಗೊಳ್ರಿ ನಿಮ್ಮ ಫೇವ್ರೇಟ್ ಬಿಸಿ ಬಿಸಿ ಮೀನು ಫ್ರೈ ಮಾಡ್ಕೊಂಡು ತಗೊಂಡು ಬಂದೀನಿ. ವಾವ್, ನೋಡಿದ್ರನ ಬಾಯಾಗ ನೀರು ಬರತೈತೆ. ಥ್ಯಾಂಕ್ ಯು ಗಂಗಾ. ವೆಲ್ಕಮ್ ರೀ. 2 ಮೀನು ಫ್ರೈ ಮಾಡ್ಕೊಡ್ರಿ ಅಂತಂದ್ರೆ 3 ಮೀನು ಫ್ರೈ ಮಾಡ್ಕೊಟ್ಟಿರಿ, ಆಮೇಲೆ ನನ್ನ ಭಾಗದಿಲ್ಲೇನು? ಹಾಗೇನಿಲ್ಲ ರೀ, ನನ್ನ ಮಗ ಚೆನ್ನಾಗಿ ತಿನ್ನಲಿ ಅಂತ ಅತ್ತೆಯವರ 3 ಮೀನು ಫ್ರೈ ಮಾಡಿಕೊಟ್ಟಿದ್ದಾರೆ. ನನ್ನ ಭಾಗದ್ದು ನಿಮ್ಗೆ ಕೊಡ್ತೀನಿ ತಗೊಳ್ರಿ, ನನಗೇನು ಮೀನು ಬೇಡ. ಹೌದೇನು? ನೋಡು ನಮ್ಮ ಅಮ್ಮನ ನನ್ನ ಮೇಲೆ ಎಷ್ಟು ಪ್ರೀತಿ, ನಿಂಗೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಹಂಗೆ ಅನ್ಕೋರಿ. ಹೆಂಗೆ ಅನ್ಕೊಳ್ಳಿ? ನೀವು ಹೆಂಗೆ ಅನ್ಕೋತೀರಿ ಹಂಗೆ ಅನ್ಕೊಳ್ರಿ, ನನಗೇನು. ಆಯ್ತು ರೀ, ಚಪಾತಿ ಮಾಡ್ಬೇಕು, ಬರ್ತೀನಿ ನಾನು. ಬರೀ ಜಾರ್ಕೊಂಡು ಹೋಗೋದ್ರಲ್ಲ ಇರ್ತೀಯಲ್ಲ, ಆಯ್ತು ಹೋಗು. ಏನಂದ್ರಿ? ನನಗೆ ಅರ್ಥ ಆಗಿಲ್ರಿ. ಜಾರ ಬಂಡೆ ಎಲ್ಲೈತ್ರಿ ಇಲ್ಲಿ ಜಾರ್ಕೊಂಡು ಹೋಗಕ್ಕೆ?